ಎಂಥ ನತದೃಷ್ಟೆ ನಾನು. ಕಣ್ಣು ಮುಂದೆ ಹೆತ್ತ ತಾಯಿ ಕೂತ್ಕೊಂಡು ಅಳ್ತಿದ್ರು. ಅವ್ರ ಕಣ್ಣೀರೋರ್ಸೋ ಭಾಗ್ಯನ ದೇವ್ರು ನನಗ್ ಕೊಡ್ಲಿಲ್ಲ. ಅಯ್ಯೋ ದೇವ್ರೆ, ಎಂತ ವಿಚಿತ್ರ ಬದುಕು ನಂದು. ನಾನು ಯಾವತ್ತೂ ಈ ಆಸ್ತಿ ಅಂತಸ್ತು ವೈಭೋಗದ ಜೀವನಕ್ಕೆ ಆಸೆನೆ ಪಟ್ಟೋಳಲ್ಲ. ಆದ್ರೆ ನನ್ನನ್ನ ಇಂಥ ಸಿರಿವಂತರ ಮನೆಗೆ ಸೇರಿಸ್ದೆ. ನನಗೋಸ್ಕರ ಮಿಡಿಯೋ ಮಾವನ್ನ ಕೊಟ್ಟೆ. ಕಲ್ಲಾಗಿದ್ದ ನನ್ ಗಂಡನ ಹೃದಯನ ಮಲ್ಲಿಗೆ ಅಂತ ಅರಳಿಸ್ದೆ. ಆದ್ರೆ ಇಷ್ಟು ವರ್ಷ ಹೆತ್ತ ಅಪ್ಪ ಅಮ್ಮನ ಪ್ರೀತಿಯಿಂದ ನನ್ನನ್ನು ವಂಚಿತಳನ್ನಾಗಿ ಮಾಡ್ಬಿಟ್ಟಿಲ್ಲ ದೇವ್ರೆ. ಮಗ, ನಾನ್ ನಿಂಗೆ ಏನ್ ಕಮ್ಮಿ ಮಾಡಿದ್ನವ? ರಾಜಣ್ಣ, ನೀನಾ? ಯಾಕವ ನಾ ಬಂದಿದ್ದೀನಿ ಅಂದ್ರೆ ನಿಂಗ್ ನಂಬಕ್ಕೆ ಆಯ್ತಿಲ್ಲ ಅಲ್ವಾ? ತಪ್ಪಾಯ್ತು ರಾಜಣ್ಣ. ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತಳಾದೆ ಅಂತ ನಾನು ಹೇಳ್ಬಾರ್ದಿತ್ತು. ಆಯ್ತಪ್ಪ ಅಂದ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡು ರಾಜಣ್ಣ. ನೀನ್ ನನಗೇನೂ ಕಮ್ಮಿ ಮಾಡ್ಲಿಲ್ಲ. ಹೆತ್ತ ಮಗಳಿಗಿಂತ ಹೆಚ್ಚಾಗೆ ಸಾಕಿ ಸಲಹಿದೆ. ಆದ್ರೂ ನಾನ್ ದೂರ ಆದೆ ಅಂತ ಮರ್ತ್ಬಿಟ್ಟೆ ಅಲ್ವಾ? ಎಲ್ಲಾದ್ರೂ ಉಂಟಾ ರಾಜಣ್ಣ? ಇನ್ನೂ 100 ಜನ್ಮ ಎತ್ತಿದ್ರು ನಿನ್ ಮಗಳಾಗೆ ಹುಟ್ಬೇಕು ಅಂತ ನಾನು ದೇವ್ರನ್ನ ಬೇಡ್ಕೊಳ್ತೀನಿ. ಮತ್ತೆ ಯಾಕೆ ಈ ವೇದನೆ? ಏನ್ ಮಾಡ್ಲಿ ರಾಜಣ್ಣ, ಈ ಎಲ್ಲ ಸಂಕಟನ ತಂದಿಟ್ಟೋನು ನೀನು. ಒಂದೇ 100 ರೂಪಾಯಿನ ನಾಶ ಮಾಡಿದಿದ್ರೆ ನಾನು ಯಾವತ್ತೂ ನಿನ್ನ ಅವನ ಮಗಳಾಗೆ ಇರ್ತಿದ್ದೆ. ಯಾವತ್ತಾದ್ರೂ ಒಂದಿನ ನನ್ನನ್ನು ದೂರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ದೋನು ನೀನೇ ತಾರೆ. ಹೆತ್ತಮ್ಮ ಎದುರುಗಡೆ ಇದ್ರು ಅಮ್ಮ ಅನ್ನೋ ಹಾಗಿಲ್ಲ. ಸಾಕಿ ಸಲಹೆದಮ್ಮ ನನ್ನನ್ನು ಬಿಟ್ಕೊಡಕ್ ಹೋಗ್ತಿಲ್ಲ. ನನ್ನನ್ನು ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟ ರಾಜಣ್ಣ. ನೀನ್ ಇಂಥ ಸಂಕಟಕ್ಕೆ ಸಿಕ್ಸಿದ್ದಕ್ಕೆ ಕ್ಷಮಿಸ್ಬಿಡು ಕಂದ. ನಿನ್ನೆಲ್ಲ ನೋವುಗಳು ಇವತ್ತೆಲ್ಲ ನಾಳೆ ದೂರ ಹೋಗ್ಬಿಡ್ತವೆ. ಕಾಲ ಎಲ್ಲವನ್ನೂ ಮರೆಸುತ್ತೆ. ಅದೇ ಕಾಲ ಮತ್ತೆ ಸಂಬಂಧದ ಕೊಂಡಿನ ಬೆಳೆಸುತ್ತೆ. ನಾವು ಕಾಯಬೇಕಷ್ಟೆ. ನಾನು ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ. ಸಮಾಧಾನ ಮಾಡ್ಕೊ. ಬದುಕು ಬಿಸಿಲು ಕುದುರೆ, ಜೀವಕ್ಕೆಲ್ಲಿದೆ ಆಸರೆ.
ಕೆಲವರ ಆಟ ಊಟ 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 ಆಟ ಕೆಲವರ ಆಟ ಕೊನೆಯಲ್ಲಿದೆ ಸ್ವಾರ್ಥದ ಸಾಗರಕ್ಕೆ ಕೊನೆಯಲ್ಲಿದೆ ಪ್ರೀತಿಯ ಆಗಸಕ್ಕೆ. ವಾವ್, ಪಲ್ಯ ಎಷ್ಟು ಚೆನ್ನಾಗಿದೆ. ಯಾರು ಮಾಡಿದ್ದು? ಬಿಡೋದ್ಲಲ್ಲ ನಿಂಗಮ್ಮ. ಅವಳ ಮನೆ ಹಿತ್ಲಲ್ಲಿ ಆಲೂಗೆಡ್ಡೆ ಬೆಳೆದಿದ್ಲಂತೆ. ನೀನ್ ಅವಳನ್ನ ಟೆರಸ್ ಇಂದ ನೂಕಕ್ ಹೋಗಿದ್ದಲ್ಲಪ್ಪ, ಆ ಪ್ರೀತಿಗೆ ಆಲೂಗೆಡ್ಡೆ ಪಲ್ಯ ಮಾಡಿ ಕಳಿಸಿದಾಳೆ. ಚೆನ್ನಾಗಿದೀಯಾ? ನಿನ್ ಬುದ್ಧಿಗಿಷ್ಟು. ನೀನಾದ್ರೂ ಒಂದ್ ದಿವ್ಸನೂ ಮಾಡ್ಲಿಲ್ಲ. ಯಾವ್ದೋ ಕ್ಯಾಟ್ರಿಂಗ್ ಇಂದ ತರ್ಸೋರು ತಿನ್ನೋದ್ ಬಿಡಲ್ವಲ್ಲೇ. ನೀನ್ ಹೀಗೆ ಮಂಕ್ರಿ ತಿಂತಾ ಇದ್ರೆ ಲಾರಿ ಟ್ಯೂಬ್ ತರ ಡಮ್ ಬಂದೋಗ್ತೀಯ ಅಷ್ಟೇ. ನೋಡಮ್ಮ, ನಾನ್ ತಿನ್ನೋದ್ರ ಮೇಲೆ ಕೆಟ್ಟ ದೃಷ್ಟಿ ಹಾಕೋದನ್ನ. ಅಯ್ಯೋ 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 ಅಯ್ಯೋ, ಎಲ್ಲಾ ಪಲ್ಯನು ಇವಳೆ ಹಾಕೊಂಡ್ಬಿಡಲ್ಲಕ್ಕ. ಚಿತ್ರ ಅವನಿಗೂ ಉಳಿಸೋದಲ್ವೇನೆ? ಅಲ್ಲ ಕಣೆ ಚಿತ್ರ, ಆಲೂಗೆಡ್ಡೆ ಪಲ್ಯನ ಈ ರೇಂಜಿಗೆ ತಿಂತೀಯ ಅಂದ್ರೆ ಇನ್ ಹುಳ್ಳಿಕಾಯಿ ಪಲ್ಯನ ಯಾವ ರೇಂಜಿಗೆ ತಿನ್ನಲ್ಲ ನೀನು. ಅಕ್ಕ, ನನ್ಗೋಸ್ಕರ ಅಲ್ಲ ಹೇಳಿದ್ದು, ಆ ಕನ್ಕುನ್ಗೂ ಒಂದಷ್ಟು ಹಾಕ್ಬೇಕಲ್ಲ ಅಂತ. 3 ಹೊತ್ತು ಹಾಸಿಗೆ ಮೇಲೆ ಮಲ್ಕೊಂಡಿರೋರ್ಗೆ ಏನ್ ಆರೈಕೆ ಮಾಡೋದು? ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ತಿಂದ ನಾನು ಕರಗುತ್ತೆ. ಅದು ಅಲ್ದೆ ನಾವಿಲ್ಲೇನ್ ತಿಂತಾ ಇದೀವಿ ಅಂತ ಅವಳಿಗೇನ್ ಗೊತ್ತಾಗುತ್ತೆ? ಚಿತ್ರ, ಮಿಕ್ಕಿರೋ ಅನ್ನನೋ ಒಂದಿಷ್ಟು ಮಜ್ಜಿಗೆನೋ ಎತ್ಕೊಂಡೋಗಿ ಸುರಿ ಅವಳಿಗೆ. ಸರಿಮಾ. ಕನಕ, ಸಾರಿ, ಊಟ ತರೋದು ಲೇಟ್ ಆಯ್ತು. ತುಂಬಾ ಹಶ್ವಾಗ್ತಿದ್ಯಾ? ಇಲ್ಲ, ಪರವಾಗಿಲ್ಲ ಬಿಡಿ. ನಂಗೆ ಲೇಟಾಗಿ ಊಟ ಮಾಡೋ ಅಭ್ಯಾಸ. ತಗೋ, ಊಟ ಮಾಡು. ಏನ್ ನೋಡ್ತಿದ್ಯಾ? ಬರೀ ಮಜ್ಜಿಗೆ ಅನ್ನ ತಂದಿದ್ದೀನಿ ಅಂತನಾ? ಕನಕ, ತಪ್ಪು ತಿಳ್ಕೊಬೇಡ. ನಾನ್ ತುಂಬಾ ಟೇಸ್ಟಿಯಾಗಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನಿನಗ್ ಮೊದ್ಲೇ ಹುಷಾರಿಲ್ವಲ್ಲ, ಕೂತ್ ಕಡೆನೆ ಕೂತಿರ್ತೀಯ. ಎಣ್ಣೆ ಖಾರ ಅಂತೆಲ್ಲ ತಿಂದಿ ಮತ್ತೆ ನೀನ್ ಆರೋಗ್ಯ ಏನಾದ್ರೂ ಕೆಟ್ರೆ ಅದಕ್ಕೆ ಕನಕ ಹುಷಾರಾಗೋವರೆಗೂ ಮನೇಲಿ ಎಲ್ಲ ಬರೀ ಮಜ್ಜಿಗೆ ಅನ್ನನೇ ತಿನ್ಬೇಕು ಅಂತ ಅಮ್ಮ ಆರ್ಡರ್ ಮಾಡಿದಾಳೆ. ಹೌದಾ? ಸರಿ, ನನಗೆ ಮಜ್ಜಿಗೆ ಅನ್ನನೇ ಇಷ್ಟ, ಅದನ್ನೇ ತಿಂತೀನಿ. ಸರಿ, ನೀನ್ ಊಟ ಮಾಡು. ಏನಾದ್ರೂ ಬೇಕಂದ್ರೆ ಕರಿ, ಆಯ್ತಾ? ನಿನ್ಗೆ ಅನ್ನ ಮಜ್ಜಿಗೆ ಇಷ್ಟ ಅಂತ ಸುಳ್ಳು ಹೇಳ್ತೀಯಾ? ಮೊಸರು ತಾನೇ ಇಷ್ಟ. ನೀನೊಬ್ಳೆ ಊಟ ಮಾಡ್ತಿದ್ಯಾ? ನನಗೊಂದು ತುತ್ತ ಹಾಕಲ್ವಾ? ರಾಜಣ್ಣ, ಇದು ಬರೀ ನೀರ್ ಮಜ್ಜಿಗೆ ಅಲ್ಲ. ನಿನ್ಗೆ ಮಸಾಲೆ ಹಾಕ್ತಿರೋ ಮಜ್ಜಿಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಪರವಾಗಿಲ್ಲ, ಕೊಡವ. ನಿನ್ ಕೈಯಿಂದ ಕೊಟ್ರೆ ಬರೀ ನೀರು ಅಮೃತಾನೆ. ತಿನ್ನಿಸ್ತೀರ? ನಾನೊಂಚೂರು ತಿನ್ನಿಸ್ತೀನಿ.
ನೀರು ಯಾರಿದ್ದೀರ? ಬೇಗ ನೀರು ತಗೊಂಡ್ ಬನ್ನಿ. ನೀರು, ದಯವಿಟ್ಟು ನೀರು ತನ್ನಿ. ನೀರು ಯಾರಿದ್ದೀರ? ಬೇಗ ನೀರು ತಗೊಂಡ್ ಬನ್ನಿ. ನೀರು, ದಯವಿಟ್ಟು ನೀರು ತನ್ನಿ. ರಾತ್ರಿ ಹಲೋ, ಹಲೋ ಶ್ರೀಕಾಂತ್, ಯಾರು ನೀವು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ನಾನ್ ನಿಮ್ ಬೆಸ್ಟ್ ಫ್ರೆಂಡು. ಇಷ್ಟ ಬೇಗ ನನ್ನ ಮರ್ತ್ಬಿಟ್ರಾ? ನೀವ್ ಯಾರು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಸರಿ, ಗೆಸ್ ಮಾಡಿ ನೋಡೋಣ. ನೋಡಿ, ನನಗೆ ಬೇಕಾದಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ನೀವು ಯಾರು ಅಂತ ಹುಡ್ಕೋ ಪುರ್ಸೊತ್ತು ನನ್ಗಂತೂ ಇಲ್ಲ. ಏನಾದ್ರೂ ವಿಷಯ ಇದ್ರೆ ಹೇಳಿ, ಇಲ್ಲಾಂದ್ರೆ ಫೋನ್ ಇಡಿ. ನೀವು ಯಾರು ಅಂತ ತಿಳ್ಕೊಂಡು ನನಗೆ ಏನೂ ಆಗ್ಬೇಕಾಗಿಲ್ಲ. ಕಾಮ್ ಡೌನ್ ಶ್ರೀಕಾಂತ್. ನನ್ಗಷ್ಟೆಲ್ಲ ಕಿರುಕುಳ ಕೊಟ್ಟು ನಿಮ್ಮನ್ನ ಇಷ್ಟು ಆರಾಮಾಗಿರಕ್ ಬಿಟ್ಬಿಡಕ್ಕಾಗತ್ತಾ? ನಾನ್ ಯಾರು ಅಂತ ಗೊತ್ತಾದ್ಮೇಲೆ ತಾನೆ ನಿಮ್ ತಲೆ ಕೆಡೋದು. ಏನ್ ಹೇಳ್ತಿದ್ದೀರಾ ನೀವು? ಶ್ರೀಕಾಂತ್, ಸ್ವಲ್ಪ ಹಿಂದೆ ತಿರುಗ್ ನೋಡಿ. ಯಾರ್ ಹೇಳ್ತಿರೋದು ಅಂತಾನೂ ನಿಮಗ್ ಗೊತ್ತಾಗತ್ತೆ. ಓ, ನೀನಾ? ಶ್ರೀಕಾಂತ್, ನಿಂತ್ಕೊಳ್ಳಿ ಶ್ರೀಕಾಂತ್. ನಿಮ್ ನೋಡೋದಿಕ್ಕೆ ಅಂತ ನಾನು ಎಷ್ಟು ದೂರದಿಂದ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ. ನೀವ್ ನೋಡಿದ್ರೆ ಒಂದ್ ಮಾತು ಆಡದೆ ನನ್ನ ನೋಡಿ ಓಡೋಗ್ತಾ ಇದ್ದೀರಲ್ಲ. ಯಾಕೆ? ನಾನ್ ಮರ್ತೋದ್ನಾ? ಅಥವಾ ನನಗ್ ಕೊಟ್ಟ ಮಾತೆಲ್ಲ ಮರ್ತ್ ಹೋಯ್ತಾ? ನೋಡಿ, ನಿಮ್ಮನ್ನ ನೀವು ತುಂಬಾ ಬುದ್ಧಿವಂತರು ಅಂತ ಅನ್ಕೋಬೇಡಿ. ಅವತ್ತೇನೋ ಕೇಸ್ ವಾಪಸ್ ತಗೋತೀರಿ ಅಂತ ನೀವ್ ಹೇಳಿದೆಲ್ಲ ಕೇಳ್ತೀನಿ ಅಂತ ಒಪ್ಕೊಂಡೆ. ಹಾಗಂತ ನೀವ್ ಹೇಳಿದೆಲ್ಲ ಮಾಡಕ್ಕಾಗತ್ತಾ? ಇನ್ಮೇಲೆ ನನ್ಗೂ ನಿಮ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ. ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನ್ಗೆ. ಶ್ರೀಕಾಂತ್, ಓಕೆ ಫೈನ್. ಆದ್ರೆ ಒಂದೇ ಸಲ ಯಾವ ನಿರ್ಧಾರಕ್ಕೂ ಬರ್ಬೇಡಿ. ಫೈನಲ್ ಆಗಿ ನಾನು ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಬನ್ನಿ, ಕಾರಲ್ಲಿ ಕುತ್ಕೊಂಡು ಮಾತಾಡೋಣ. ಅದೇನ್ ಮಾತಾಡ್ಬೇಕೋ ಇಲ್ಲೇ ಮಾತಾಡಿ. ಪಬ್ಲಿಕ್ ಅಲ್ಲೆಲ್ಲ ಮಾತಾಡಕ್ ಆಗಲ್ಲ ರೀ, ಹೇಳ್ತಿದ್ದೀನಲ್ಲ. ಬನ್ನಿ, ಕಾರಲ್ಲಿ ಕುತ್ಕೊಂಡು ಮಾತಾಡೋಣ. ಅದೇನ್ ಹೇಳ್ಬೇಕೋ ಬೇಗ ಹೇಳಿ. ಎಲ್ಲಾನು ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಶ್ರೀಕಾಂತ್. ಹೆಣ್ಮಕ್ಳಿಗೆ ಸಹಜವಾದ ನಾಚಿಕೆ ಇರುತ್ತೆ ಅಲ್ವಾ? ತಗೊಳ್ಳಿ, ನೀವೇ ನೋಡಿ. ಈಗ್ಲಾದ್ರೂ ನನ್ ಬುದ್ಧಿವಂತ್ಲು ಅಂತ ಒಪ್ಕೋತೀರಾ ಅಲ್ವಾ ಶ್ರೀಕಾಂತ್? ಅಷ್ಟೇ ಅಲ್ಲ, ನೀವ್ ದಡ್ರು ಅಂತಾನೂ ಒಪ್ಕೋತೀರಾ ಅಲ್ವಾ? ಈಗ್ಲೂ ನಾನ್ ಹೇಳಿದ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಒನ್ ಮೋರ್ ಥಿಂಗ್. ನಿಮ್ ಸೆಲ್ ನಂಬರ್ ಚೇಂಜ್ ಮಾಡೋದು, ಅಡ್ರೆಸ್ ಚೇಂಜ್ ಮಾಡೋದು, ವೇಷ ಬದಲಿಸೋದು, ಇದೆಲ್ಲ ಓಲ್ಡ್ ಫ್ಯಾಷನ್. ಹೊಸದಾಗಿ ಏನಾದ್ರೂ ಹಣೆ ಬರ ಚೇಂಜ್ ಮಾಡಕ್ಕಿದ್ರೆ ಹುಡುಕೊಳ್ಳಿ. ಈಗ ಸದ್ಯಕ್ಕೆ ಕಾರಿಂದ ಕೆಳಗಿಳಿಬಹುದು. ಶ್ರೀಕಾಂತ್, ಬಾಯ್.
ಕನಕ, ಕಾಲ್ ತುಂಬ ನೋವಾ? ಮತ್ತೆ ಯಾಕೆ ಕಣ್ಣೀರು? ಅದು ಮನ್ಸಿನ ನೋವೆಲ್ಲ ಕರ್ಗ್ ಹೋಗಿದ್ ಸಂತೋಷಕ್ಕೆ. ಹೌದ್ರಿ, ನಿಮ್ಮಂಥ ಗಂಡ ಸಿಕ್ಕಿದಾರಲ್ಲ ಅನ್ನೋ ಸಂತೋಷಕ್ಕೆ. ನಾನು ತುಂಬಾ ಪುಣ್ಯವಂತೆ. ನಾನು ಅನ್ಕೊಂಡಿದ್ದ ತರದ ಗಂಡನ ನನಗೆ ಸಿಕ್ಕಿದ್ದಾರೆ. ಇಲ್ಲ ಕನಕ, ನಾನು ತುಂಬಾ ಕೆಟ್ಟವನು. ನಿನಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೀನಿ. ಹಾಗೆ ಹೇಳ್ಬೇಡಿ. ನೀವಷ್ಟು ಕೆಟ್ಟವ್ರು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನೀವು ಒಂದಲ್ಲ ಒಂದಿನ ಬದಲಾಗ್ತೀರ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತೀರ ಅಂತ ನನಗೆ ಗೊತ್ತಿತ್ತು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀವು ನನಗೋಸ್ಕರ ಬದಲಾಗ್ಬಿಟ್ರಿ. ನಾನು ನಿನ್ಗೇನ್ ಮಾಡಿದ್ದೀನಿ ಕನಕ? ಒಂದ್ ಮೊಳ ಮಲ್ಲಿಗೆ ಹೂ ಕೂಡ ತಂದು ನಿನ್ ಮುಡಿ ಮುಡಿಸ್ಲಿಲ್ವಲ್ಲ? ರೀ, ಪ್ರತಿಯೊಂದು ಹೆಣ್ಣು ಗಂಡ ಒಂದ್ ಮೊಳ ಮಲ್ಲಿಗೆ ಹೂ ತರ್ಲಿ ಅಂತ ಬಯಸ್ತಾಳೆ. ಆದ್ರೆ ನನಗದು ಬೇಡ. ನಿಮ್ ನಗು ಮಗ ಕಂಡ್ರೆ ಸಾಕು. ಇನ್ಯಾವ ಸಿರಿ ಸಂಪತ್ತು ನನಗೆ ಬೇಡ. ಅಂತೂ ನೀನ್ ನನ್ನ ಬದುಕನ್ನು ಬದಲಾಯಿಸ್ಬಿಡೆ ಕನಕ. ನೀನ್ ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ನಾನೇನೇನೋ ಹಾಕೋಗ್ತಿದ್ದೆ. ಅದಕ್ಕೆ ಕಾರಣ ಮಾವ ರೀ. ಹೌದು ಕನಕ, ಅಪ್ಪ ನನಗೆ ಅಂತ ಯಾವ ವಸ್ತುನ ಕೊಡದೆ ಹಾಗೆ ಹೋಗ್ಬಿಟ್ರು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ. ಆದ್ರೆ ನಿನ್ನಂತ ಅದ್ಭುತವಾದ ಬೆಲೆ ಕಟ್ಟಲಾಗದ ಸೃಷ್ಟಿನ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ. ಏನೋ ಐ ಆಮ್ ರಿಯಲಿ ಲಕ್ಕಿ. ನಾನು ಅಷ್ಟೇ ರೀ. ನಿಮ್ ಹೃದಯ ಇಷ್ಟು ಮೃದು, ನೀವಿಷ್ಟು ಕರಗ್ತೀರಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನಿಮ್ ಸಾನ್ನಿಧ್ಯ, ಸಾಮೀಪ್ಯ ನನಗೆ ಖುಷಿ ಕೊಟ್ಟಿದೆ. ಒಂದು ಒಳ್ಳೆ ಬದುಕು ಸಿಕ್ತು ಅನ್ನೋ ಸಂತೋಷ ಇದೆ. ಇದಕ್ಕಿಂತ ಇನ್ನೇನ್ ಬೇಕು? ರೀ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ನಿಮ್ಮನ್ನ ಬಿಟ್ಟಿರೋಕಾಗ್ದಿರೋಷ್ಟು ಪ್ರೀತಿಸ್ತೇನೆ. 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗ್ಬೇಕು ಅಂತ ಬೇಡ್ಕೋತೀನಿ. ಒಂದು ನಿಮಿಷ ಬಂದೆ. ಕನಕ ಕನಕ